ಬಸ್ ತರ ಇದರಲ್ಲಿ ಬೆಡ್ರೂಮ್ ಎಲ್ಲ ಇರುತ್ತೆ, ಪ್ಲಸ್ ಇದು ಎಕ್ಸ್ಟೆಂಡು ಆಗುತ್ತೆ. ಪಾರ್ಟಿಷನ್ ತರ ಇದೆ. ನಾವು ಈಗ ಲಾಂಗ್ ಡಿಸ್ಟೆನ್ಸ್ ಇಲ್ಲಿಂದ ಇಟಲಿ ಹೋಗೋದಂದ್ರೆ ಆಲ್ಮೋಸ್ಟ್ 1500 ಕಿಲೋಮೀಟರ್ಸ್ ಎಲ್ಲ ಇರುತ್ತೆ. ಒಂದು 1.5 days ಅಲ್ಲಿ ಹೋಗೋರು ಇರ್ತಾರೆ. ಸೊ ರಾತ್ರಿ ಇಲ್ಲಿ ಸ್ಟಾಪ್ ಮಾಡಿ ಮಲಗ್ ಮಾಡ್ತಾರೆ. ಆಟೋ ಹಾಫ್ ಅಂತ ಹೆಸರು ಇರುತ್ತೆ. ಇಲ್ಲಿ ಬೋರ್ಡ್ ಇದೆ. ಒಂದು 2 ಥರ ಇರುತ್ತೆ. ಹೈವೇ ಸ್ಟಾಪ್ ಅಂದರೆ ಇಮಿಡಿಯೇಟ್ ಹೈವೇ ಪಕ್ಕನೇ ಇರುತ್ತೆ. ಇನ್ನೊಂದು ಆಟೋ ಹಾಫ್ ಅಂತ ಇರುತ್ತೆ. ಅದು ಸ್ವಲ್ಪ ಹೈವೇಯಿಂದ ಸ್ವಲ್ಪ ದೂರ ಇರುತ್ತೆ. ಬಟ್ ಅಲ್ಲಿ ಫ್ಯೂಲ್ ಪ್ರೈಸ್ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಹೈವೇಗಿಂತ. ಜನಗಳು ಅಲ್ಲಿ ಹೋಗ್ತಾರೆ. ಕೆಲವರು ಅಲ್ಲಿ ಹೋಗ್ತಾರೆ. ಬಟ್ ಅರ್ಜೆಂಟ್ ಇದ್ದವರು ಇಲ್ಲ, ಅವ್ರಿಗೆ ಪ್ರೈಸ್ ಮ್ಯಾಟ್ರ್ ಆಗಲ್ಲ ಅಂದರೆ ಇಲ್ಲಿ ಹೈವೇ ಸ್ಟಾಪ್ ನಿಲ್ಲಿಸಿ. ಬಟ್ ಮೋಸ್ಟ್ಲಿ ನಾರ್ತ್ ಇಂಡಿಯಾದಲ್ಲಿ ತುಂಬ ಡೆವಲಪ್ ಆಗಿದೆ. ಇಂಡಿಯಾದಲ್ಲೂ ಯಮುನಾ ಎಕ್ಸ್ಪ್ರೆಸ್ ವೇಲಿ ಈ ಥರ ಸಿಸ್ಟಮ್ಸ್ ಎಲ್ಲ ವಿಡಿಯೋದಲ್ಲಿ ನೋಡಿದ್ದೀನಿ. ಬಟ್ ಸೌತ್ ಇಂಡಿಯಾದಲ್ಲಿ ಬಹುಶಃ ಅಷ್ಟು ಡೆವಲಪ್ ಆಗಿಲ್ಲ ಅನ್ಸುತ್ತೆ. ಈಗ 140 ಹೋಗ್ತಿದೆ. 150 ಅವರೇಜ್ ಒಳ್ಳೆ ಸ್ಪೀಡ್ ಅಂತ ಅನಿಸ್ತದೆ. ಕಂಫರ್ಟೇಬಲ್ ಸ್ಪೀಡ್. ಅದಕ್ಕಿಂತ ಜಾಸ್ತಿ ಯಾಕೋ ಭಯ ಅಷ್ಟು ಫಾಸ್ಟ್ ಅಗತ್ಯ ಉಂಟಾ ಇಲ್ಲ ಅಂತ. ಈಗ ತುಂಬ ಜನ ಒಂದು ಸಿಟಿಯಲ್ಲಿ ಕೆಲಸ ಮಾಡಿ ಇನ್ನೊಂದು ಸಿಟಿಯಲ್ಲಿ ವಾಸಿಸ್ತಾರೆ. ಸೊ ಅಂಥವರು ಡೈಲಿ ಕಮ್ಯೂಟ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ 100 kilometers ಡೈಲಿ ಕಮ್ಯೂಟ್ ಮಾಡ್ತಾರೆ ಒನ್ ವೇ. ಸೊ ಅವರಿಗೆಲ್ಲ ಇದು ಇಂಪಾರ್ಟೆಂಟ್. ಹಾಫ್ ಆನ್ ಅವರ್ಗೆ 1 ಅವರ್ಗೆ ಡೆಸ್ಟಿನೇಷನ್ ರೀಚ್ ಆಗಲಿಕ್ಕೆ ಮಾಡ್ತಾರೆ. ರೆಗ್ಯುಲರ್ಗೆ ಇಲ್ಲೂ ಚರ್ಚೆ ಇದೆ ಈಗ ಸ್ಪೀಡ್ ಲಿಮಿಟ್ ಹಾಕಬೇಕಂತ. ಬಿಕಾಸ್ ಇದು ಎನ್ವೈರನ್ಮೆಂಟ್ಲಿ ಫ್ರೆಂಡ್ಲಿ ಅಲ್ಲ. ಅಷ್ಟು ಸ್ಪೀಡ್ ಓಡಿಸ್ಬೇಕಿದ್ರೆ ಜಾಸ್ತಿ ಫ್ಯೂಲ್ ಕನ್ಸ್ಯೂಮ್ ಆಗುತ್ತೆ, ಜಾಸ್ತಿ ಎಮಿಷನ್ಸ್ ಆಗುತ್ತೆ. ಸೊ ಈ ಗ್ರೀನ್ ಪಾರ್ಟಿ ಅಂತ ಒಂದಿದೆ ಜರ್ಮನಿಯಲ್ಲಿ. ಅವರಂದ್ರೆ ಜಾಸ್ತಿ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಬಗ್ಗೆ ಚಿಂತೆ ಮಾಡೋರು. ಸೊ ಅವ್ರು ತುಂಬ ಟೈಮ್ನ ಚರ್ಚೆ ಮಾಡ್ತಿದ್ದಾರೆ. ಲೋಕಸಭಾ ಅಂತ ಇದೆ ಜರ್ಮನಿಯಲ್ಲೂ, ಅಲ್ಲಿ ಸ್ಪೀಡ್ ಲಿಮಿಟ್ ಹಾಕಬೇಕಂತ. ಅದಕ್ಕೆ ಆಟೋಮೋಟಿವ್ ಕಂಪನೀಸಿಂದ ತುಂಬ ಅಪೋಸಿಷನ್ ಇದೆ. ಸೊ ಇದು ಒಂದು ಡಿಸ್ಕಷನ್ ಇದೆ. ಒಂದು ಡಿಸಿಷನಿಂದಾಗಿ ಇಂಡಸ್ಟ್ರಿಯಲ್ ಎಫೆಕ್ಟ್ ಆಗ್ತಲ್ಲ. ಜರ್ಮನಿ ಇಸ್ ನೋನ್ ಫಾರ್ ಸ್ಪೋರ್ಟ್ಸ್ ಕಾರ್ಸ್ ಮತ್ತು ಹೈ ಎಂಡ್ ಕಾರ್ಸ್. ಸೊ ಅಂಥ ಕಂಟ್ರಿಯಲ್ಲಿ ಸ್ಪೀಡ್ ಲಿಮಿಟ್ ಹಾಕಿದರೆ ಆಟೋಮೋಟಿವ್ ಇಂಡಸ್ಟ್ರಿಗೆ ಒಂದು ದೊಡ್ಡ ಸವಾಲಾಗುತ್ತೆ. ಬಲಗಡೆಯಲ್ಲಿ ಏನೇನಿದು ಬಲಗಡೆ ಅಲ್ಲ ಲೇನ್ ಹೇಳ್ತಾರೆ. ಲೇನ್ ಅದು ಶೋಲ್ಡರ್ ಲೇನ್ ಅಂತ. ಸೊ ನಮ್ಮಲ್ಲಿ ಇದೆ, ಬಟ್ ಇದು ತುಂಬ ಅಗಲ ಕಾಣ್ತಾ ಇದೆ. ಹೌದು. ಈಗ ಟ್ರಾಫಿಕ್ ಜಾಮ್ ಎಲ್ಲ ಇದ್ರೆ ಸೊ ಅದನ್ನು ನಾವು ಯೂಸ್ ಮಾಡೋಂಗಿಲ್ಲ. ಬಟ್ ಎಮರ್ಜೆನ್ಸಿ ವೆಹಿಕಲ್ಸ್ ಎಲ್ಲ ಅದನ್ನು ಯೂಸ್ ಮಾಡ್ತಾರೆ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಟ್ರಾಫಿಕ್ ಜಾಮ್ ಆದರೆ ನಾವು ಯೂಶಲಿ ಯೂಸರ್ಸ್ ಫಾಸ್ಟ್ ಲೈನಲ್ಲಿ ಇರುವವರು ಮತ್ತು ಮಿಡ್ಲ್ ಲೈನಲ್ಲಿ ಇರುವವರು ಒಂದು ಎಮರ್ಜೆನ್ಸಿ ವೇ ಅಂತ ಕ್ರಿಯೇಟ್ ಮಾಡಬೇಕು. ಅಂದರೆ ಮಿಡ್ಲ್ ಲೈನಲ್ಲಿ ಇದ್ದವರು ಆದಷ್ಟು ರೈಟ್ಗೆ ಬರಬೇಕು, ಆ ಫಾಸ್ಟ್ ಲೈನಲ್ಲಿ ಇದ್ದವರು ಆದಷ್ಟು ಲೆಫ್ಟಿಗೆ ಹೋಗಬೇಕು. ಆಗ ಅಲ್ಲೊಂದು ಆರ್ಟಿಫಿಷಿಯಲ್ ಲೇನ್ ಥರ ಕ್ರಿಯೇಟ್ ಆಗುತ್ತೆ. ಆ ಲೇನ್ನ ಆಂಬುಲೆನ್ಸ್ ಮತ್ತು ಪೊಲೀಸ್ ಅವರು ಯೂಸ್ ಮಾಡ್ತಾರೆ ಆ ಕ್ರಾಶ್ ಆದ ಸ್ಪಾಟಿಗೆ ರೀಚ್ ಆಗಲಿಕ್ಕೆ. ಇದನ್ನು ಬೈ ಲಾ ಇಟ್ ಹ್ಯಾಸ್ ಟು ಬಿ ಫಾಲೋಡ್. ಫಾಲೋ ಮಾಡಿಲ್ಲ ಅಂದರೆ ಅಂಥ ವೆಹಿಕಲ್ಗೆ ದೊಡ್ಡ ಫೈನ್ ಮತ್ತು ಜೈಲ್ ಟೈಮು ಇರ್ಬೋದು. ಆ ಥರ ಇಲ್ಲಿ ಸಾಮಾನ್ಯವಾಗಿ ಆಟೋಬಾನ್ನಲ್ಲಿ ಆಕ್ಸಿಡೆಂಟ್ಸ್ ಆದರೆ ಪೊಲೀಸ್ ಎಷ್ಟು ಹೊತ್ತಿಗೆ ರೀಚ್ ಆಗ್ತಾರೆ ಏನಾದರೂ ನಂಬರ್ ಗೊತ್ತಿಲ್ಲ. ಬಟ್ ಒಂದು 5-10 minutes ಅಲ್ಲಿ ರೀಚ್ ಆಗ್ತಾರೆ. 5-10 minutes. ಮೇಜರ್ ಕ್ರಾಶ್ ಇದ್ರೆ ಹೆಲಿಕಾಪ್ಟರ್ನು ಇಲ್ಲೇ ಲ್ಯಾಂಡ್ ಮಾಡಿಸ್ತಾರೆ ರೋಡಲ್ಲೇ. ಬಿಕಾಸ್ ಟ್ರಾಫಿಕ್ನ ಸ್ಟಾಪ್ ಮಾಡ್ತಾರೆ ಕಂಪ್ಲೀಟ್ಲಿ. ಸೊ ಆಕ್ಸಿಡೆಂಟ್ ಝೋನ್ನ ಸೆಕ್ಯೂರ್ ಮಾಡಿ ಹೆಲಿಕಾಪ್ಟರ್ನ ಅಲ್ಲೇ ಲ್ಯಾಂಡ್ ಮಾಡಿಸಿ ಎಮರ್ಜೆನ್ಸಿ ಇವ್ಯಾಕ್ಯುಯೇಷನ್ ಎಲ್ಲ ಮಾಡುವ ಸಿಸ್ಟಮು ಇದೆ. ಸೊ ಈಗ 120 ಸ್ಪೀಡ್ ಲಿಮಿಟ್. ಅದೇ 120 ಮತ್ತು 80 ಅಂತ ಕಾಣ್ತಿದೆ. ಸೊ ಮಳೆ ಬರಬೇಕಿದ್ರೆ ಅಲ್ಲಿ ಬೈ ನಾಸೆ ಅಂತ ಹಾಕಿದ್ದಾರೆ. ಬೈ ನಾಸೆ ಅಂದರೆ ಜರ್ಮನಿಯಲ್ಲಿ ಮಳೆ ಇದ್ರೆ ಇಲ್ಲ ರೋಡ್ ವೆಟ್ ಆಗಿದ್ರೆ 80 ಹೋಗ್ಬೇಕು. ವೆಟ್ ಆಗಿಲ್ಲ ಅಂದ್ರೆ 120 ಹೋಗ್ಬೋದು. ಅದು ಲಿಮಿಟ್. ಹೌದು. 34 ಏನು ಈ ಸ್ಟ್ರೀಟ್ ನಂಬರಾ ರೋಡ್ ನಂಬರ್ ಅದು ನಾನು ನೋಡಿಲ್ಲ. ಮೋಸ್ಟ್ಲಿ ಎಕ್ಸಿಟ್ ನಂಬರ್ ಇರುತ್ತೆ. ಈ ಸ್ಟ್ರೀಟ್ ನಂಬರ್ ಆಟೋಬಾನ್ 6 ಅಂತ. ಆಟೋಬಾನ್ 6 ಇಲ್ಲಿ ಮುಂದೆ ಬೋರ್ಡ್ ಇದೆ ಅಲ್ಲ, ಅಲ್ಲಿ 6 ಅಂತ ಕಾಣ್ತಿದೆ. ಇದು ನಮ್ಮ NH17 ತರ ಇದು ಆಟೋಬಾನ್ 6 ಅಂತ. NH17 ಈಗ NH66 ಆಗಿದೆ. ಹೌದು. ಕನ್ಯಾಕುಮಾರಿ ಟು ಪನ್ವೇಲ್ ಅಂತ ಬಾಂಬೆ. ಇದು ಎಕ್ಸಿಟ್. ನಮ್ಮ ಹೋಗ್ಬೇಕಿದ್ರೆ ನಾವು ಇಲ್ಲಿ ಎಕ್ಸಿಟ್ ತಗೊಂಡು ಆಟೋಬಾನ್ನ ಬಿಡಬೇಕಾಗುತ್ತೆ. ಹೌಸ್ ಫಾರ್ಟ್ ಜರ್ಮನಿಗೆ ಹೌಸ್ ಫಾರ್ಟ್ ಅಂದರೆ ಎಕ್ಸಿಟ್. ಹೌಸ್ ಫಾರ್ಟ್ ಮತ್ತೆ
ಕಿಲೋಮೀಟರ್ಗೆ ಐನ್ಫಾರ್ಟ್ ಅಂತ. ಐನ್ಫಾರ್ಟ್ ಐನ್ಫಾರ್ಟ್ ಅಂತ ಎಲ್ಲೂ ಬರ್ದಿರಲ್ಲ ಯೂಶಲಿ, ಬಿಕಾಸ್ ಅದು ನಾವು ಆಲ್ರೆಡಿ ಬೋರ್ಡ್ ಫಾಲೋ ಮಾಡ್ಕೊಂಡು ಬಂದಿರೋ ಜಾಗ. ಔಸ್ವಾರ್ಟ್ ಅಂತ ಮೆನ್ಷನ್ ಮಾಡಿರ್ತಾರೆ ಬಿಕಾಸ್ ಎಕ್ಸಿಟ್ ನಮಗೆ ಕ್ಲಿಯರ್ ಆಗಿರ್ಬೇಕಲ್ಲ. ಇದರಲ್ಲಿ ನೀವು ಯಾವುದೇ ಲೇನ್ನಲ್ಲಿ ಸ್ಲೋ ತುಂಬ ಸ್ಲೋ ಹೋಗುವ ಅವಕಾಶ ಉಂಟಾ? ಮಿನಿಮಮ್ 90 ಮೇಂಟೈನ್ ಮಾಡೋದು ಕ್ರಮ ಇಲ್ಲಿ. 90ಗಿಂತ ಕಮ್ಮಿ. ಸೊ ನಮ್ಮ ತರ ಯಾವ್ದಾದ್ರು ರಿಕ್ಷಾ ಎಲ್ಲ ಇದ್ರೆ ಅದನ್ನ ಇಲ್ಲಿ ಅಲೌ ಮಾಡಲ್ಲ, ಬಿಕಾಸ್ ಮಿನಿಮಮ್ ಸ್ಪೀಡ್ ಇಸ್ 90 km/h. ಸೊ ಅದರ ಮೇಲೆ ಕೆಪಾಸಿಟಿ ಇದ್ರೆ ಮಾತ್ರ ಆಟೋಬಾನ್ ಎಂಟ್ರಿ ಆಗ್ಲಿಕ್ಕೆ ಪರ್ಮಿಷನ್ ಇರುತ್ತೆ. ಮತ್ತೆ ನನಗೆ ಬೈಕ್ಸ್ ಎಲ್ಲ ಅಲೌಡ್ ಇದೆ, ಬಿಕಾಸ್ ಜರ್ಮನಿಯಲ್ಲಿ ಜಾಸ್ತಿ ಬೈಕ್ಸ್ ಸ್ಪೋರ್ಟ್ಸ್ ಬೈಕ್ಸ್ ಇರೋದು. ಈ ತರ 100cc ಬೈಕ್ಸ್ ಎಲ್ಲ ತುಂಬಾ ರೇರ್. ಸೊ ಅಂತ ಬೈಕ್ಸ್ನೆಲ್ಲ ಇಲ್ಲಿ ಓಡಿಸ್ಬೋದು. ಇಂಡಿಯಾದಲ್ಲಿ ಬೈಕ್ ಬಹುಶಃ ಅಲೌಡ್ ಇಲ್ಲ, ಎಕ್ಸ್ಪ್ರೆಸ್ ವೇಗಳಲ್ಲಿ ಬೈಕ್ ಎಕ್ಸ್ಪ್ರೆಸ್ ವೇ ಬೈಕ್ಸ್ ಅಲೌಡ್ ಇಲ್ಲ. ಇದೊಂದು ದೊಡ್ಡ ಮ್ಯೂಸಿಯಂ ಇಲ್ಲಿ ಬಲಗಡೆ. ಬಟ್ ಬಹುಶಃ ನಮಗೆ ರಿಟರ್ನ್ ಬರ್ಬೇಕಿದ್ರೆ ಒಳ್ಳೆ ವ್ಯೂ ಕಾಣುತ್ತೆ. ಇಲ್ಲಿ ಕಾನ್ಕೋರ್ಡ್ ಮತ್ತೆ ಬೋಯಿಂಗ್ 747 ಮಾಡೆಲ್ಸ್ ಎಲ್ಲ ಇದೆ, ರಿಯಲ್ ಲೈಫ್ ಮಾಡೆಲ್ಸ್. ಬಟ್ ಈಗ ನಮಗೆ ಕಾಣಲ್ಲ. ಕಾನ್ಕೋರ್ಡ್ ಆ ಕಂಪನಿ ಇವಾಗ ಉಂಟಾ? ಇವಾಗಲೂ ಇಲ್ಲ, ಕಾನ್ಕೋರ್ಡ್ ಕ್ಲೋಸ್ ಆಗಿದೆ. ಇಲ್ಲಿ ರೈಟ್ ಸೈಡ್ ನೀವು ಟರ್ನ್ ಇಲ್ಲ, ಇದು ಕಾಣ್ತಿಲ್ಲ ಅಷ್ಟು ಚೆನ್ನಾಗಿ. ರಿಟರ್ನ್ ಬರ್ಬೇಕಿದ್ರೆ ಕಾಣುತ್ತೆ. ಶಾರ್ಪ್ ಮೂತಿ ಇದ್ದಂತ ಒಂದು ಸೂಪರ್ಸಾನಿಕ್ ಫ್ಲೈಟ್. ಸೂಪರ್ಸಾನಿಕ್. ಲಂಡನ್ ಇಂದ ನ್ಯೂಯಾರ್ಕ್ಗೆ ಬರೀ 3.5 hours ಅಲ್ಲಿ ರೀಚ್ ಮಾಡಲಿಕ್ಕೆ ಕೆಪಾಸಿಟಿ ಇರುವಂತ ಫ್ಲೈಟ್. ಬಟ್ ಈಗ ಕ್ಯಾನ್ಸಲ್ ಆಗಿದೆ. ಯಾಕೆ ಅದು ಕ್ಯಾನ್ಸಲ್ ಆಯಿತು? ಅದು ಸೇಫ್ಟಿ ರೀಸನ್ಸ್ ಮತ್ತೆ ಎನ್ವೈರನ್ಮೆಂಟಲ್ ರೀಸನ್ಸ್ ಆ ಕಾರಣಕ್ಕಾಗಿ ಕ್ಯಾನ್ಸಲ್ ಮಾಡಿದ್ರು. ಅದು ಸಣ್ಣ ಪ್ರತಿಕೃತಿ ನಮ್ಮ ಮನೆಯಲ್ಲಿ ತಂದಿದ್ದಾರೆ ನನಗೆ, ನೀನೇ. ಸೂಪರ್ ಸರ್. ಹಿಂದ್ಗಡೆ ಮಮ್ಮಿ ಬಹಳ ಕುತೂಹಲದಿಂದ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಮೇಲ್ಗಡೆ ಇದು ಪನಾರಮಿಕ ವ್ಯೂ ಉಂಟಲ್ಲ. ಈಗ ಟೆಂಪರೇಚರ್ ಎಷ್ಟಿದೆ ನಮ್ಮಲ್ಲಿ? ಹೊರಗಡೆ 12.5 ಅಂತ ತೋರಿಸ್ತಿದೆ. ಅಷ್ಟೇ ಇರ್ಬೋದು. This is really a unique experience. Seeing is believing. You normally concentrate on travel and especially the road and the road conditions. So this is a road. It's really marvelous. A vehicle lover will always love this road, especially youngsters. ಲಾಂಗ್ ಬಸ್ ಟ್ರಾವೆಲಿಂಗ್ ಇದೆಲ್ಲ ಇದು ಸಿಸ್ಟಮ್ ಬಹುಶಃ ಇಲ್ಲ, ಅಷ್ಟು ಪಾಪ್ಯುಲರ್ ಇಲ್ಲ. ಬಟ್ ಫ್ಲಿಕ್ಸ್ ಬಸ್ ಇದೆ, ಈಗ ಇಂಡಿಯಾದಲ್ಲೂ ಸ್ಟಾರ್ಟ್ ಆಗಿದೆ ಫ್ಲಿಕ್ಸ್ ಬಸ್ ಅಂತ. ಫ್ಲಿಕ್ಸ್ ಬಸ್ ಅಂದರೆ ಅದು ಒರಿಜಿನಲಿ ಒಂದು ಜರ್ಮನ್ ಕಂಪನಿ. ನಮ್ದು SRS ವಿಜಯಾನಂದ್ ರೋಡ್ ಲೈನ್ಸ್ ಆ ಥರ ಇಲ್ಲಿ ಫೇಮಸ್ ಇರೋದು ಫ್ಲಿಕ್ಸ್ ಬಸ್. ಸೊ ಅವರು ತುಂಬ ಚೀಪ್ ಪ್ರೈಸಲ್ಲಿ ಲಾಂಗ್ ಡಿಸ್ಟೆನ್ಸ್ ಕವರ್ ಮಾಡ್ತಾರೆ, ಬಟ್ ಟೈಮ್ ತುಂಬ ತಗೊಳುತ್ತೆ. ಅವರು ಒಂದೊಂದು ಹಬ್ಬಿಗೆ ವಿಸಿಟ್ ಮಾಡಿ, ಈಗ ಇಲ್ಲಿಂದ ವೆನಿಸ್ ಹೋಗ್ಬೇಕಿದ್ರೆ ನಾವು ಡೈರೆಕ್ಟ್ ರೂಟ್ ಆಗಿ ಹೋಗೋ ಚಾನ್ಸ್ ಇಲ್ಲ. ನಾವು ಇಲ್ಲಿಂದ ಮಿನಿಕ್ ಹೋಗಿ ಅಲ್ಲಿಂದ ಇನ್ನೊಂದು ಹಬ್ಬಿಗೆ ಹೋಗಿ ಆ ಥರ ಸಿಸ್ಟಮಲ್ಲಿ ಟ್ರಾವೆಲ್ ಮಾಡಬೇಕಾಗುತ್ತೆ. ಬಟ್ ಒಂದು 30 euros ಅಲ್ಲಿ ಅವರು ರೀಚ್ ಮಾಡಿಸ್ತಾರೆ. ಬಟ್ 30 euros ಅಂದರೆ ರಫ್ಲಿ 2400 rupees. ಅದೇ ಟ್ರೈನಲ್ಲಿ ಅಂದರೆ ಆಲ್ಮೋಸ್ಟ್ 100+ euros ಆಗುತ್ತೆ. ಬಟ್ ಇದರಲ್ಲಿ ಟೈಮ್ ಆಲ್ಮೋಸ್ಟ್ 1 day ಪ್ಲಸ್ ತಗೊಳುತ್ತೆ. ಸರಿ ಆಯಿತು. ಬಟ್ ಅಲ್ಲಿ ಬಸ್ಸಲ್ಲಿ ಎಲ್ಲ ಫೀಚರ್ಸ್ ಇರುತ್ತೆ. ವೈಫೈ ಇದೆ, ಟಾಯ್ಲೆಟ್ ಇದೆ ಬಸ್ಸಲ್ಲೇ, ರಿಕ್ಲೈನರ್ ಸೀಟ್ಸ್ ಇದೆ. ಬಟ್ ಅದೇ 24 hours ಪ್ಲಸ್ ನಾವು ಬಸ್ಸಲ್ಲಿ ಕೂರಕ್ಕೆ ರೆಡಿ ಇರಬೇಕು. ಸ್ವಲ್ಪ ಬ್ಲ್ಯಾಕ್ ಆಗಿದೆ, ಮೇಂಟೈನ್ ಮಾಡಿ. ಇದು ಹೊಸದು ಆಸ್ಫಾಲ್ಟ್ ಆಗಿರುವ ಆಟೋಬಾನ್, ಅದಕ್ಕೆ ಕಲರ್ ಸ್ವಲ್ಪ ಡಿಫ್ರೆಂಟ್. ಆಸ್ಫಾಲ್ಟ್ ಸಿಸ್ಟಮ್. ಈ ರಾತ್ರಿ ಹೊತ್ತು ಪಕ್ಕದ ಲೇನಲ್ಲಿ ಅಪೋಸಿಟ್ ಲೈನಲ್ಲಿ ಸಂಚರಿಸುವ ಅವರ ವೆಹಿಕಲ್ ಲೈಟ್ ಇಲ್ಲಿಗೆ ಈ ಲೈನ್ನವರಿಗೆ ಹೊಡಿಲ್ಲ, ಯೂಶಲಿ ಬೀಳಲ್ಲ. ಈ ಥರ ಒಂದು ಬ್ಯಾರಿಯರ್ ಇರುತ್ತೆ. ಮತ್ತೆ ನೀವು ನೋಡಿದ್ರು ಆ ಕಡೆ ಒಂದು ಬ್ಯಾಂಕಿಂಗ್ ಇದೆ. ಸೊ ಈ ಲೆವೆಲ್ ಮತ್ತೆ ಆ ಎಲಿವೇಶನ್ ಸ್ವಲ್ಪ ಡಿಫ್ರೆಂಟ್ ಇದೆ.
ಪ್ಲಸ್ ಇಲ್ಲಿ ಹೈ ಬೀಮ್ ಯಾರು ಯೂಸ್ ಮಾಡಲ್ಲ, ಹಾ. ಯೂಶಲ್ ಆಗಿ ಲೋ ಬೀಮ್ ಅಲ್ಲೇ ಇರ್ತಾರೆ. ಹಾಂ ಮತ್ತೆ ಈಗ ಮಾಡರ್ನ್ ಕಾರ್ಸ್ ಅಲ್ಲಿ ಆಟೋಮ್ಯಾಟಿಕ್ ಹೆಡ್ಲೈಟ್ಸ್ ಅಂತ ಇರುತ್ತೆ. ಹಾ. ಸೊ ಅದು ಆಟೋಮ್ಯಾಟಿಕ್ ಹೈ ಬೀಮ್ ಮತ್ತೆ ಲೋ ಬೀಮ್ ಸ್ವಿಚ್ ಮಾಡ್ತಾ ಇರುತ್ತೆ ಡಿಪೆಂಡಿಂಗ್ ಆನ್ ಟ್ರಾಫಿಕ್ ಕಂಡೀಷನ್ಸ್. ಇದೊಂದು ಹೈ ಎಂಡ್ ಕ್ಯಾಂಪಿಂಗ್ ವ್ಯಾನ್. ಹಾಂ ಹಾಂ ಸೊ ಆಲ್ಮೋಸ್ಟ್ ಒಂದು ಬಸ್ ತರ, ಇದರಲ್ಲಿ ಹಾ. ಬೆಡ್ರೂಮ್ ಎಲ್ಲ ಇರುತ್ತೆ. ಪ್ಲಸ್ ಇದು ಹಾ. ಎಕ್ಸ್ಟೆಂಡು ಆಗುತ್ತೆ, ಹಾ, ಹಾ, ಹಾ. ಅದೊಂದು ಪಾರ್ಟಿಷನ್ ತರ. ಅವ್ರು ಪಾರ್ಕ್ ಮಾಡಿದ್ಮೇಲೆ ಅದನ್ನ ಎಕ್ಸ್ಟೆಂಡ್ ಮಾಡಿ ಆಲ್ಮೋಸ್ಟ್ ಸ್ಕ್ವೇರ್ ಫೀಟ್ ಏರಿಯಾ ಡಬಲ್ ಮಾಡಿ ಅವರು ಕಾರು ಒಂದು ಇದು ಫುಲ್ ಮಾಡ್ತಿದ್ದಾರೆ. ಹಾ, ಹಾ. ಸೊ ಅವರೊಂದು ಊರಿಗೆ ಹೋಗಿ ಅಲ್ಲೊಂದು Local 2 ತಿಂಗಳು ಅಲ್ಲೇ ಇರ್ತಾರೆ. 2 ತಿಂಗಳು. ಸೊ ಕಾರ್ನ ಲೋಕಲ್ ಅಲ್ಲಿ ತಿರುಗಾಡಕ್ಕೆ ಯೂಸ್ ಮಾಡ್ತಾರೆ. ಆ ಟ್ರಕ್ ನೋಡಿ, ಬೇಕಂದ್ರೆ ಮರ್ಸಿಡೀಸ್ ಬೆನ್ಸ್ ಟ್ರಕ್ ನೆಕ್ಸ್ಟ್ ಟೈಮ್ ಬೇಕಂದ್ರೆ ತೋರಿಸ್ತೀನಿ. ಸೊ ಎಲ್ಲ ಹೈ ಅಂಡ್ ಫೀಚರ್ಸ್ ಅವರ ತಮ್ಮ ಮನೆಗಳನ್ನು ಬಾಡಿಗೆ ಕೊಟ್ಟು Airbnb ಆ ಥರ ಏನಾದ್ರು ಮಾಡಿ ಈ ಥರ ಊರು ತಿರುಗ್ತಾ ಇರ್ತಾರೆ. ಹೌದು. ಬಹಳ ಲುಕ್ರೇಟಿವ್ ಬಿಸ್ನೆಸ್ ಈ ಬಹುಶಃ ಅದೆಲ್ಲ. ಹೌದು. ಬಲಗಡೆಗೆ ಸೌಂಡ್ ರೆಸಿಸ್ಟೆನ್ಸ್ ಸಿಸ್ಟಮ್ ಇದೆ. ಬಲಗಡೆಗೆ ಶೋಲ್ಡರ್ ಲೈನ್ ಅಗಲವಾಗಿದೆ, ಕಮ್ಮಿ ಅಂದ್ರೆ ಒಂದು 10 ಫೀಟ್ ಇದೆ. ಈ ಲೇನ್ಗಳು ಕಡಿಮೆ ಅಂದ್ರೆ ಒಂದು 12 ಫೀಟ್ ಇದ್ದಾಗಿದೆ. ಆಮೇಲೆ 10 ಫೀಟ್ ಮ್ಯಾಕ್ಸಿಮಮ್ ಕ್ಯಾರೇಜ್ ವೇಸ್. ಒಂದು ಲೇನ್ 3.75 ಮೀಟರ್ಸ್. ಸರಿ, ಅಂದರೆ ಬಹುಶಃ 12 ಆಯಿತು. ಇವತ್ತು ಸಂಡೇ ಟ್ರಕ್ಸ್ ತುಂಬಾ ಕಡಿಮೆ. ಹಾ. ಯೂಶಲಿ ಅವರಿಗೆ ಅವ್ರ ಎಂಪ್ಲಾಯೀಸ್ ಅಲ್ಲ, ಹಾ, ಹಾ. ಇಲ್ಲಿ ಸಂಡೇ ಯಾರು ವರ್ಕ್ ಮಾಡೋಂಗಿಲ್ಲ. ಸೊ ಇದು ಬಹುಶಃ ಏನಾದರೂ ಪ್ರೈವೇಟ್ ರೀಸನ್ಗೆ ಅವ್ರು ಇದು 6th ಅಂದ್ರೆ ಒಂದು ರೆಂಟಲ್ ಕಂಪನಿ. ಸೊ ಇದು ಬಹುಶಃ ಮನೆ ಶಿಫ್ಟ್ ಮಾಡೋರು ಈ ಥರ ರೆಂಟ್ ಮಾಡ್ಕೊಂಡು ಅವ್ರ ಸಾಮಾನೆಲ್ಲ ಹಾಕೊಂಡು ಅವರೇ ಶಿಫ್ಟ್ ಮಾಡ್ತಾ ಇರೋದು. ಅವರೇ ಅಂದ್ರೆ ಮನೆ ಓನರೇ ಮನೆ ಓನರ್ ಟ್ರೈ ಮಾಡೋದಾ? ಹೌದು. ಬಟ್ ಇಲ್ಲಿ ಸಂಡೇ ಟ್ರಕ್ಸ್ ಎಲ್ಲ ರೋಡಲ್ಲಿ ನೋಡ್ಲಿಕ್ಕೆ ಸಿಗಲ್ಲ, ದೊಡ್ಡ ದೊಡ್ಡ ಟ್ರಕ್ಸ್, ಬಿಕಾಸ್ ಅವ್ರ ರಜೆ ಅವ್ರಿಗೆ ಆಕ್ಚುಲಿ. ಸೊ ಅವರು ಆ ಥರ ಆಟೋಬನ್ ರಶ್ ಪ್ಲಾಟ್ಸ್ ಅಲ್ಲಿ ಇದ್ರೆ ಅಲ್ಲೇ ಮಲಗ್ತಾರೆ ಫುಲ್ ಡೇ. ಮತ್ತೆ ವಾಪಸ್ ಮಂಡೇ ಎದ್ದು ಅವ್ರ ಜಾಬ್ನ ವಾಪಸ್ ಸ್ಟಾರ್ಟ್ ಮಾಡ್ತಾರೆ. ಎಂಪ್ಲಾಯಿಗಳಿಗೆ ಎಲ್ಲ ಭಾರಿ ಟ್ರೇಡ್ ಯೂನಿಯನ್ ರಕ್ಷಣೆ ಎಲ್ಲ ಜಾಸ್ತಿ ಇದಾಗಿದೆ ಅಲ್ಲ. ಸಂಡೇ ಕಂಪ್ಲೀಟ್ ಕ್ಲೋಸರ್ ಎಲ್ಲ ಇರುತ್ತೆ, ಹಾ. ಎಕ್ಸೆಪ್ಟ್ ರೆಸ್ಟೋರೆಂಟ್ಸ್ ಮತ್ತೆ ಆ ಥರ ಹಾಸ್ಪಿಟಾಲಿಟಿ ಬಿಸ್ನೆಸ್ ಅವರು ಓಪನ್ ಇರ್ತಾರೆ. ಬಟ್ ಮಿಕ್ಕಿದೆಲ್ಲ ಇವತ್ತು ಕ್ಲೋಸ್ ಇರುತ್ತೆ. ಇದು ಈ ಥರ ಹೈವೇ ಎಂಟ್ರಿ ಅವನಿಗೆ ಇಂಡಿಕೇಟ್ ಮಾಡಿ ನನ್ನ ಪೊಸಿಷನ್ ನೋಡಿಬಿಟ್ಟು ಗ್ಯಾಪ್ ಮಾಡ್ಕೊಂಡು ಅವನೇ ಜಾಯ್ನ್ ಆಗ್ತಾನೆ. ಈಗ ನಾವು ಒಂದು ಸ್ವಲ್ಪ ದೂರದಲ್ಲಿ ನಮ್ಮ ಎಕ್ಸಿಟ್ ತಗೊಳ್ತೀವಿ. ನಾವು ಹೋಗ್ಬೇಕಾಗಿರೋದು ಹೈಡೆಲ್ಬರ್ಗ್ಗೆ. ಇನ್ನೊಂದು 1.7 ಕಿಲೋಮೀಟರ್ಸ್ ಅಲ್ಲಿ ನಾವು ಎಕ್ಸಿಟ್. ಇಲ್ಲಿ ಬೋರ್ಡ್ ಇದೆ ನೋಡಿ, ಹೈಡೆಲ್ಬರ್ಗ್ ಆಟೋಬಾನ್ 5 in 1000 meters. ಸೊ ಇಲ್ಲಿಂದ 1 ಕಿಲೋಮೀಟರ್ಗೆ ನಾವು ಎಕ್ಸಿಟ್ ತಗೊಳ್ತೀವಿ. ಇಲ್ಲಿ ಪಾಪ್ಯುಲರ್ ಬ್ರ್ಯಾಂಡ್ ಕಾರ್ ಹಾಗೇನು ಅಂತ ಪಾಪ್ಯುಲರ್ ಬ್ರ್ಯಾಂಡ್ ಅಂತ ಹೇಳಿ ಇಲ್ಲಿ ಅದು ರೀಜನ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾ. ಸೊ ಸ್ಟುಟ್ಗಾರ್ಟ್ ರೀಜನ್ ಅಂದ್ರೆ ಪಾರ್ಷೆ ಮತ್ತೆ ಮರ್ಸಿಡೀಸ್ ಜಾಸ್ತಿ ಇರುತ್ತೆ. ಇಲ್ಲೇ ತಯಾರಾಗುತ್ತೆ. ಅದೇ ಮಿನಿಕ್ ಸೈಡ್ ಹೋದ್ರೆ BMW ಜಾಸ್ತಿ ಇರುತ್ತೆ. ಅಲ್ಲಿ ತಯಾರಾಗುತ್ತೆ ಅದು. ನಾರ್ತ್ ಜರ್ಮನಿ ಹೋದ್ರೆ ಫೋಕ್ಸ್ ವ್ಯಾಗನ್ ಜಾಸ್ತಿ ಇರುತ್ತೆ, ಬಿಕಾಸ್ ಅವ್ರ ಸೆಂಟರ್ ಅಲ್ಲಿ ನಾರ್ತ್ ಅಲ್ಲಿ. ಸೊ ಇದು ಆಟೋಬಾನ್ ಇಂಟರ್ಚೇಂಜ್. ನಾವೀಗ ಆಟೋಬಾನ್ 6ನ ಬಿಟ್ಟು 5ಗೆ ಹೋಗ್ತಿದ್ದೇವೆ. ಸೊ ಈ ತರ ಕ್ಲೋವರ್ ಲೀಫ್ ಮತ್ತೆ ಇಂಟರ್ಚೇಂಜ್ ಸಿಸ್ಟಮ್ ಇರುತ್ತೆ. ಟೈರ್ ಸೌಂಡ್ ಏನು ಬರುತ್ತೆ ಇಷ್ಟೊಂದು? ಅಷ್ಟು ಒಳ್ಳೆ ಮೇಂಟೈನ್ ಆಗಿಲ್ಲ ಇದು. ಸೊ ಈಗ ನಾವು ವಾಪಸ್ ಆಟೋಬಾನ್ 5ಗೆ ಜಾಯ್ನ್ ಆಗ್ತೀವಿ 6 ಯಾಕಂದ್ರೆ ಅವನ ಹಿಂದ್ಗಡೆ ಮತ್ತಷ್ಟು ಗಾಡಿಗಳಿರ್ತವೆ.
ಫ್ಯಾಂಟಮ್ ಬ್ರೇಕಿಂಗ್ ಅಂತ ಒಂದು ಫಿನಾಮಿನನ್ ಇದೆ. ಹಾಂ ಅದು ಕ್ರಿಯೇಟ್ ಆದರೆ ಸುಮ್ಮನೆ ಆರ್ಟಿಫಿಷಿಯಲ್ ಟ್ರಾಫಿಕ್ ಜಾಮ್ ಥರ ಕ್ರಿಯೇಟ್ ಆಗುತ್ತೆ. ಹಾಂ ಹಾಂ ಅದು 120 ಬಿಟ್ವೀನ್ 6 and 21 hours. ಹಾಂ ಅದು 6 to 12 ಅದು ಅಂದ್ರೆ ರಾತ್ರಿ 9 o'clock ನಂತರ ಓಡಿಸಿದಂದ್ರೆ 120 ಸ್ಪೀಡ್ ಲಿಮಿಟ್ ಇಲ್ಲ ಇಲ್ಲಿ, ಎಷ್ಟು ಬೇಕಾದ್ರೂ ಓಡಿಸ್ಬೋದು. ಹಾಂ ಹಾಂ ಅದು ಆ ಥರನೂ ಇರುತ್ತೆ. ಸೊ ಸ್ಪೀಡ್ ಲಿಮಿಟ್ ಕೆಳಗಡೆ ಏನಾದರೂ ಒಂದು ಕಂಡೀಷನ್ ಇರುತ್ತೆ. ಹಾಂ 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 ಆ ಕಂಡೀಷನ್ ಇದ್ರೆ ಆ ಟೈಮಲ್ಲಿ ಮಾತ್ರ ಅದು ವ್ಯಾಲಿಡ್ ಇರುತ್ತೆ. ಎಲ್ಲಿ ಬೇಕಂದ್ರೆ ಇನ್ನೊಂದ್ಸಲ ನೋಡ್ಬೋದು. 120 ಕೆಳಗಡೆ 6 to 21 hours ಆಡ್ತದೆ. ಇಲ್ಲಿ ಇಕಿಯಾ ಇದೆ. ನಿನ್ನೆ ತಾನೇ ಹೋಗಿದ್ದೇವೆ ಇಕಿಯಾಕ್ಕೆ. ಐಕಿಯಾ ಅಂತಾರೆ ಅದನ್ನು, ಐಕಿಯಾ ಎರಡು ಅಂತಾರೆ. ಒಟ್ಟಾರೆ ಸ್ವೀಡಿಷ್ ಫರ್ನಿಚರ್ brand. ಫರ್ನಿಚರ್ ಬೇಸಿಕಲಿ ಫರ್ನಿಚರ್ ಬ್ರ್ಯಾಂಡ್ ಅಲ್ಲ ಅದು. ಹೌದು. ಈಗ ಎಲ್ಲ ಐಟಮ್ ಡೀಲ್ ಮಾಡ್ತಾರೆ ಅಂತ ತಿಳ್ಕೊಂಡೆ. ಇದು ಯುಟೆನ್ಸಿಲ್ಸ್ ಇದೆ, ಕುಕ್ವೇರ್ ಇದೆ, ಬಟ್ ಮೇಜರ್ಲಿ ಫರ್ನಿಚರ್ ಬಿಸ್ನೆಸ್. ರೆಸ್ಟೋರೆಂಟ್ ಇದೆ, ಒಳ್ಳೆ ಪ್ರೈಸಲ್ಲಿ ಹೆಲ್ದಿ ಸ್ವೀಡಿಷ್ ಮೀಲ್ ಸಿಗುತ್ತೆ. ಸ್ವೀಡಿಷ್ ಮೀಟ್ ಬಾಲ್ಸ್ ವರ್ಲ್ಡ್ ಫೇಮಸ್. ಸ್ವೀಡಿಶ್ ಮೀಟ್ ಬಾಲ್ಸ್. ಸೊ ಅದ್ರದ್ದು ವೆಜಿಟೇರಿಯನ್ ವೆರೈಟಿನೂ ಇದೆ, ಪ್ಲಾಂಟ್ ಬಾಲ್ಸ್ ಅಂತ. ನಿನ್ನೆ ನಾವು ತಿಂದಿದ್ದು ಅದೇ. ಹೌದು, ಏನು ಬಾಲ್ಸ್? ಪ್ಲಾಂಟ್ ಬಾಲ್ಸ್. ಪ್ಲಾಂಟ್ ಬಾಲ್ಸ್. ಮತ್ತೆ ಫಿಶ್ ವೆರೈಟಿ ಸಿಗುತ್ತೆ, ಒಳ್ಳೆ ಒಳ್ಳೆ ಸಾಲ್ಮನ್ ಎಲ್ಲ. ಈ ಆಟೋಬಾನ್ ನೋಡಿದ್ರೆ ಬರೀ 2 ಲೇನ್ ಇದೆ. ಸೊ ಅದು ಹಾಂ ಸರಿ, ಹೌದಲ್ಲ. ಹೌದು, ಹಾಂ ಹಾಂ. ಈ ಥರನೂ ಇರುತ್ತೆ, ಬರೀ 2 ಲೇನ್ ಇದೆ. ಅಂದರೆ ಇಲ್ಲಿ ವೆಹಿಕಲ್ ಸಾಂದ್ರತೆ ಕಮ್ಮಿ ಇದೆ, ಹೌದು. ಹಾಗಾಗಿ ಇಲ್ಲಿಗೆ ಲೆಫ್ಟಲ್ಲಿ ಒಂದು ಬೈಕ್ ಒಂದು ಬರ್ತಿದ್ದಾನೆ. ಇಲ್ಲಿ ಬೈಕ್ ಬೇಕಂದ್ರೆ ನೋಡಿ ಯಾವ ಥರದ್ದು ಇರುತ್ತೆ. ಸ್ವಲ್ಪ ಹಳೆ ಮಾಡೆಲ್ ಬೈಕ್ ಅನ್ಸುತ್ತೆ. ಅವನು ಸಾಧಾರಣ ಯಾವ ಸ್ಪೀಡಲ್ಲಿ ಓಡಿಸ್ತಾನೆ ಹೆಚ್ಚಾಗಿ? ಈ ಈಗ ಸದ್ಯದಲ್ಲಿ 120 ರಫ್ಲಿ ರೇಂಜಲ್ಲಿ ಅಲ್ಲ, ಇರ್ತದೆ. ಆಟೋಬಾನ್ಗಳು ಇದು ರೆಗ್ಯುಲರ್ ಅವ್ರ ಬೈಕ್ ಅವರು 200 ಪ್ಲಸ್ 220 250 ಎಲ್ಲ ಓಡಿಸ್ತಾರೆ. ಅಷ್ಟರಲ್ಲಿ ಅಷ್ಟು ಕಂಡೀಷನ್ ಇರುತ್ತೆ ಗಾಡಿ. ಹೌದು. ಮತ್ತೆ ಎಲ್ಲ ಗಾಡಿಗಳಲ್ಲಿ 2 ವರ್ಷಕ್ಕೊಮ್ಮೆ ಚೆಕ್ ಆಗ್ಬೇಕು, ಕಂಪ್ಲೀಟ್ ಚೆಕ್ ಗೌರ್ಮೆಂಟ್ ಸೈಡಿಂದ. ಚೆಕ್ ಅಂದ್ರೆ ಅದಾದ್ಮೇಲೆ ಒಂದು ಲೈಸೆನ್ಸ್ ಇಶ್ಯೂ License, ಮಾಡ್ತಾರೆ. ಓಹೋ. ಎವ್ರಿ 2 ಇಯರ್ಸ್ಗೆ ಅದು ಇರುತ್ತೆ. ಸೊ ಅದರಲ್ಲಿ ಲೈಟ್ಸ್, ಟೈರ್ ಕಂಡೀಷನ್, ಫಿಸಿಕಲ್ ರಸ್ಟಿಂಗ್ ಅದೆಲ್ಲ ಚೆಕ್ ಮಾಡ್ತಾರೆ. ಫಿಸಿಕಲ್ ಇನ್ಸ್ಪೆಕ್ಷನ್ Physical inspection. ಅಥಾರಿಟೀಸ್ ಹೌದು. ಅಂಡ್ ಸರ್ಟಿಫೈಡ್. ಸೊ ಈಗ ನಾವು ಹೈವೇ ಎಕ್ಸಿಟ್ ತಗೊಳ್ತಿದ್ದೇವೆ. ಅಂದರೆ ಆಟೋಬಾನ್ 5ನ ನಾವು ಬಿಡ್ತಿದ್ದೇವೆ. ಸೊ ಈ ಥರ ಬ್ಲೂ ಲೈನ್ಸ್ ಇದ್ದಾಗ ಈಸಿಲಿ ಮುಗಿದಂತ ಲೆಕ್ಕ. ಎಕ್ಸಿಟ್ ಇದೆ ಅಂತ ಒಂದು ಲೆಕ್ಕ. line So ನಾವು ಆಯ್ತು. ಇಂಡಿಕೇಟರ್ನ ಹಾಕಿ ನಮ್ಮ ಟರ್ನ್ಗೆ ಕಾಯಬೇಕು ಎಕ್ಸಿಟ್ ಆಗುತ್ತೆ. ಸೊ ಈ ಥರ ನಾವು Take the interchange on the right. Then, take the interchange on the right. TPH change on the right. Take the interchange on the right. ಸೊ ಇದು ಎಕ್ಸಿಟ್ ನಾರ್ಮಲ್ ಎಕ್ಸಿಟ್ ಅಲ್ಲ, ಇದು ಒಂದು ಇಂಟರ್ಚೇಂಜ್ ಥರನೇ. ಬಟ್ ಈಗ ನಾವು ಇಂಟರ್ಚೇಂಜ್ ತಗೊಳ್ತಿರೋದು ಬಿ ರೋಡ್ಗೆ, ಅಂದರೆ ಕಂಟ್ರಿ ರೋಡ್ಗೆ. ಈಗ ಜಾಯ್ನ್ ಆಗ್ತಿರೋದು ನಾವು ಆಟೋಬಾನ್ ಅಲ್ಲ, ಇದು ನಮ್ಮ ಸ್ಟೇಟ್ ಹೈವೇ ಥರ. ಸೊ ಇದರಲ್ಲಿ ಸ್ಪೀಡ್ ಲಿಮಿಟ್ 100 ಇರುತ್ತೆ. ಆ ಸಿಂಬಲ್ ಕಾಣ್ತಿದೆಯಲ್ಲ, ಇದು ಇಂಡಿಕೇಶನ್ ಅಂದರೆ ನಮ್ದು ಆಟೋಬಾನ್ ಮುಗೀತು ಇಲ್ಲಿಗೆ. ಇಲ್ಲಿಂದ ಇರೋದು ಮಾಮೂಲಿ ಸ್ಟೇಟ್ ಹೈವೇ. ಇದರಲ್ಲಿ 100 ಸ್ಪೀಡ್ ಲಿಮಿಟ್ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ. ಇದರಲ್ಲೂ ಸ್ಪೀಡ್ ಲಿಮಿಟ್ ಇರುತ್ತೆ, ಅದಕ್ಕಿಂತ ಕಮ್ಮಿ ಇರೋದು. ಬಟ್ ಅದಕ್ಕಿಂತ ಜಾಸ್ತಿ ಸ್ಪೀಡ್ ಲಿಮಿಟ್ ಯೂಶಲಿ ಇರುತ್ತೆ. 70 ಇದೆ ಒಂದು ಕಡೆ. ಈಗ 70 ಇದು. ಎದುರುಗಡೆ ಅದೇನು ಹಿಲ್ ರೇಂಜ್, ಮೌಂಟನ್ ರೇಂಜ್? 600 meters. ಈಗ ನಾವು ಹೈಡೆಲ್ಬರ್ಗ್ ರೀಜನ್ ಅಲ್ಲಿ ಇದ್ದೇವೆ. ಸೊ ನೆಕ್ಕರ್ ಅಂತ ರಿವರ್ ಇದೆ. ಸೊ ಆ ರಿವರ್ದು ಇದು ವ್ಯಾಲಿ. ಬಹುಶಃ ಹಿಲ್ಸ್ ಮಧ್ಯದಲ್ಲಿ ಆ ರಿವರ್ ಫ್ಲೋ ಆಗ್ತಿದೆ, ನೆಕ್ಕರ್ ಅಂತ. ಅದು ಹೋಗ್ಬಿಟ್ಟು ರೈನಿಗೆ ಸೇರುತ್ತೆ.
Rhine Rhine River. is the biggest river Rhine River. in Europe. Germany Rhine River.